ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ ನಮೋऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दुग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। भीष्मद्रोणतटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला। अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तकः केशवः। पाराशर्यवचः सरोजममलं गीतार्थगन्धोत्कटं नानाख्यानककेसरं हरिकथा सम्बोधनाबोधितं। लोके सज्जनषट्पदैरहराः पेपीयमानं मुदा भूयाद्भारतपङ्कजं कलिमल प्रध्वंसिनः श्रेयसे। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तन्न विदुः सुरासुरगणाः। देवाय तस्मै नमः, देवाय तस्मै नमः। श्री परमात्मने नमः। ओके, श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां, वन्दे गुरुपरम्पराम्। ಮೋಕ್ಷ
ಜ್ಞಾನ ಸ್ವರೂಪವಾಗಿದೆ. ಜ್ಞಾನ ಸ್ವರೂಪ ಅಂತ ಹೇಳಿದ ಕೂಡಲೇ ನಮಗೆ ಆ ಜ್ಞಾನವು ಹೇಗೆ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿದ್ದೆ ಆದರೆ, ಅಕಸ್ಮಾತ್ತಾಗಿ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೆ ತನ್ನದೇ ಆದ ಕೆಲವು ನಿರ್ದಿಷ್ಟವಾಗಿರುವಂತಹ ವಿಷಯಗಳನ್ನು ಒಳಗೊಂಡು ಜ್ಞಾನ ಪ್ರಾಪ್ತಿ ಆಗ್ತದೆ. ಹೀಗಾಗಿ ಆ ಜ್ಞಾನ ಪ್ರಾಪ್ತಿಯ ವಿಚಾರದಲ್ಲಿ ಆ ಪರಿಸ್ಥಿತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವಾಗ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತೀನಿ ಆವಾಗ ಜ್ಞಾನ ಉಂಟಾಗಲು ಸಾಧ್ಯ ಆಗುತ್ತೆ. ಮತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದೇ ಜ್ಞಾನವಾಗಿರ್ತದೆ. ಹೀಗಾಗಿ ಜ್ಞಾನ ಶಬ್ದವನ್ನು ಚಿಂತನೆ ಮಾಡಲಿಕ್ಕೆ ಹೋಗಿದ್ದೆ ಆದರೆ ನಮಗೆ ಈ ರೀತಿಯಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಯನ್ನು, ಯಾರಾದರೂ ಬಂದು ಈ ಮನೆಯಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ, ಆವಾಗ ಈ ಮನೆಯಲ್ಲಿ ಇಂಥವ್ರು ಇರ್ತಾರೆ ಅಂತ ಹೇಳಿದ್ರೆ ಅಂಥವ್ರಂದ್ರೆ ಯಾರು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡೋರು ಇರ್ತಾರೆ, ಪ್ರವಚನ ಮಾಡ್ತಾರೆ ಇತ್ಯಾದಿಯಾಗಿ ಶಬ್ದಗಳನ್ನು ಬಳಸಿದಾಗ ಆ ಶಬ್ದಗಳ ತಾತ್ಪರ್ಯವನ್ನು ಗುರುತಿಸ್ತಾ ಹೋಗೋದೇನಿದೆಯೋ ಆ ಗುರುತಿಸ್ತಾ ಹೋಗುವಿಕೆಯಲ್ಲಿ ನಮಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಹೀಗಾಗಿ ಪರಿಸರವನ್ನು ಗುರುತಿಸುವುದು ಜ್ಞಾನ ಸಾಧನ. ಜ್ಞಾನ ಸಾಧನ ಹೀಗಿದ್ದೇ ಆದರೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಈಗಾಗಲೇ ಮನಸ್ಸು ಪೂರ್ತಿ ತುಂಬಿ ಹೋಗಿರೋದ್ರಿಂದ ಮನಸ್ಸನ್ನು ಖಾಲಿ ಮಾಡಿಕೊಂಡ್ರೆ ಜ್ಞಾನ ಉಂಟಾಗತ್ತೆ ಅಂಥೇಳಿ. ಚಿತ್ತವೃತ್ತಿ ನಿರೋಧ ಅಥವಾ ಚಿತ್ತದಲ್ಲಿ ವೃತ್ತಿಗಳೇ ಇಲ್ಲದಂತೆ ಮಾಡಿದ್ದೆ ಆದರೆ ಅವಾಗೇನಾಗುತ್ತೆ, ಜ್ಞಾನ ಉಂಟಾಗತ್ತೆ ಅಂಥೇಳಿ. ಅದು ಸರಿ ಅನ್ನುವಂಥದ್ದು ಆಗೋದಿಲ್ಲ. ಯಾಕಂದರೆ ಚಿತ್ತವೃತ್ತಿ ನಿರೋಧದಿಂದ, ಅರ್ಥಾತ್ ಮನಸ್ಸಿನಲ್ಲಿ ಏನೂ ಆಲೋಚಿಸದೇ ಇದ್ದರೆ ಜ್ಞಾನ ಉಂಟಾಗೋದಿಲ್ಲ. ಆಲೋಚಿಸದೇ ಇದೆ ಅಷ್ಟೇ, ಮನಸ್ಸು ಆಲೋಚಿಸದೇ ಇದೆ ವಿನಃ ಅಲ್ಲಿ ಯಾವುದೇ ರೀತಿಯಾದ ಜ್ಞಾನ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ರೀತಿಯಾದ ಕೆಲವು ಚಿಂತನೆಗಳೇನಿರ್ತಾವೋ, ಜ್ಞಾನ ಪ್ರಾಪ್ತಿಯ ಸಾಧನೆಯು ಚಿತ್ತದಲ್ಲಿಯ ವೃತ್ತಿಗಳನ್ನು ನಿಲ್ಲಿಸುವುದು ಅನ್ನುವಂಥದ್ದು ಒಂದು ಸಾಧನ ಅಲ್ಲ. ಹಾಗಾದರೆ ಚಿತ್ತದಲ್ಲಿ ವೃತ್ತಿಗಳನ್ನು ನಿಲ್ಲಿಸುವುದು ಅಂತ ಮಾತಾಡಿದ್ದೆ ಆದರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಚಿತ್ತವು ಸಿದ್ಧವಾಗತ್ತೆ ಅಷ್ಟೆ. ಚಿತ್ತ ಅಂತ ಹೇಳಿದರೆ ಮನಸ್ಸು ಅಥವಾ ಅಂತಃಕರಣ ಅಥವಾ ಬುದ್ಧಿ. ಹೀಗಾಗಿ ಬುದ್ಧಿಯು ಸ್ವಚ್ಛವಾಗಿದ್ದರೆ ಅಲ್ಲಿ ಯಾವ ಈ ಮೋಕ್ಷದ ವಿಚಾರದಲ್ಲಿ ಜ್ಞಾನವಾಗಬೇಕು ಅಂತ ಅಂದ್ಕೊಂಡಿದ್ನೋ ಆ ಮೋಕ್ಷ = ನಿನ್ನೆ ನೋಡಿದ ಹಾಗೆ ಅದು ವಿದ್ಯಾ. ಆ ವಿದ್ಯೆಯು ನನಗೆ ಏನು ಮಾಡ್ತದೆ, ಮೋಕ್ಷ ಆಂದ್ರೇನು ಅಂತ ತಿಳಿಸ್ತದೆ. ಹೀಗಾಗಿ ಆ ಮೋಕ್ಷದ ವಿಚಾರವು ಈಗಾಗಲೇ ನಾವು ನಿನ್ನೆ ಎಲ್ಲ ನೋಡಿದಂತೆ ಸ್ವತಂತ್ರತೆ. ಯಾವ ಸ್ವತಂತ್ರತೆ? ವಸ್ತುಗಳಿಂದ ಸ್ವತಂತ್ರತೆ, ವ್ಯಕ್ತಿಯಿಂದ ಸ್ವತಂತ್ರತೆ, ಪದಾರ್ಥದಿಂದ ಸ್ವತಂತ್ರತೆ. ಈ ಪ್ರಕಾರ ಸಾಮಾನ್ಯವಾಗಿ ಯಾವ ವಸ್ತು ವ್ಯಕ್ತಿ ಪದಾರ್ಥಗಳ ಜೊತೆಯಲ್ಲಿ ನಾನು ಇದ್ದಾಗ ನನ್ನನ್ನು ನಾನು ಬದ್ಧನೋ ಅಂತ ಅಂದುಕೊಂಡಿರ್ತೀನೋ ಆ ವಸ್ತು ಇತ್ಯಾದಿಗಳಿಂದ ನಾನು ಸ್ವತಂತ್ರನಾಗಿದ್ದೀನಿ ಅಂತ ಹೇಳಿದ್ರೆ ಅದು ಮೋಕ್ಷ. ಇನ್ನೂ ಒಂದು ಅರ್ಥ ಕೊಟ್ಟಿದ್ವಿ ಮೊನ್ನೆ ಮೋಕ್ಷ ಶಬ್ದಕ್ಕೆ. ಏನು ಶಬ್ದ ಕೊಟ್ಟಿದ್ವಿ ಮೋಕ್ಷ ಶಬ್ದಕ್ಕೆ? ಮೋಕ್ಷ ಇತಿ ಇರುವುದರಲ್ಲಿಯೇ ಆನಂದಿಸಿದರೆ ಅದು ಮೋಕ್ಷ. ಇಲ್ಲದರ ಬಗ್ಗೆ ಚಿಂತೆಗೆ ಒಳಗಾಗಿ ಆ ಚಿಂತೆಯಿಂದ ಪಾರಾಗಬೇಕು ಅನ್ನೋದಕ್ಕಿಂತ ಏನಿದೆಯೋ ಅದರ ಜೊತೆಗೆ ಆನಂದವಾಗಿದ್ದುಬಿಟ್ರೆ ಅದು ಮೋಕ್ಷ. ಈ ಪ್ರಕಾರ ಮೋಕ್ಷಕ್ಕೆ ಅನೇಕ ಅರ್ಥಗಳಿದ್ದದ್ದು. ಆ ಅರ್ಥ ವಿಚಾರದಲ್ಲಿ ಏನಾಗುತ್ತೆ, ಜ್ಞಾನ ಅಕಸ್ಮಾತ್ತಾಗಿ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಕೆಲವರ ಅಭಿಪ್ರಾಯದಲ್ಲಿ ಏನಾಗುತ್ತೆ ಅಂದರೆ, ನಾನು ಭಕ್ತಿಯಿಂದ ಇದ್ದರೆ ಸಾಕಲ್ವೇ, ಆ ಭಕ್ತಿಯು ನನ್ನನ್ನು ಮುಕ್ತನಾಗಿಸುತ್ತದೆ ಅಲ್ಲವೇ,
ಇತ್ಯಾದಿಯಾಗಿ ಅವರವರು ಅವರವರ ಚಿಂತನೆಗಳನ್ನು ಹೇಳ್ತಾ ಇದ್ದರೆ ಭಕ್ತಿಯಿಂದ ನೀನು ಆ ಪರಮಾತ್ಮನ ಸನ್ನಿಧಿಗೆ ಹೋಗಿ ಅವನ ಹತ್ರ ಕೂಡ್ಬೋದೇನೋ. ಎಷ್ಟೊತ್ತಿರ್ತೀಯ ಆ ಲೋಕದಲ್ಲಿ? ಹೇಗೆ ಸುಮ್ಮನೆ ಕೇಳ್ತೀನಿ, ಸುಮ್ಮನೆ ಅರ್ಥ ಆಗ್ತದೆ ನಮಗೂ ಕೂಡ. ನಮ್ಮ ನೆಂಟರ ಮನೆಗೆ ಹೋಗಿರ್ತೀವಿ, ಬೀಗರ ಮನೆಗೆ ಹೋಗಿರ್ತೀವಿ. ಎಷ್ಟೊತ್ತಿರ್ತೀವಿ ಅಲ್ಲಿ? ಎಷ್ಟು ದಿವಸ ಇರ್ತೀವಿ? ವಿಚಾರ ಮಾಡಲಿಕ್ಕೋದ್ರೆ ಒಂದು ದಿವಸ ಚೆನ್ನಾಗಿರ್ತದೆ, ಎರಡನೇ ದಿವಸ ಚೆನ್ನಾಗಿರ್ತದೆ, ಮೂರನೇ ದಿವಸ ಅಲ್ಲಿ ಸುಮ್ಮನೆ ಕೂತು ಸಾಕಾಗಿದೆ ಸರ್, ಸಾಯಿನ ನಾವು ಮನೆಗೆ ಹೋಗಿ ಬರ್ತೀವಿ. ಹೇಗೋ ಆ ಲೋಕಕ್ಕೆ ಹೋಗಿ ದೇವಲೋಕಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡ್ರು ಸಾಕಾಗಿದೆ ಅಂತ ಅಂದ್ಕೊಳ್ಳಿ ವಾಪಸ್ ಬಂದುಬಿಡ್ತೀಯ. ಹಾಗಾದರೆ ಎಲ್ಲಿಗೆ ಬರ್ತೀಯ? ಇದೇ ಲೋಕಕ್ಕೆ ಬರ್ತೀಯ. ಯಾವ ಲೋಕಕ್ಕೆ? ಯಾವ ಲೋಕದಲ್ಲಿ ಸುಖ ದುಃಖಾದಿ ದ್ವಂದ್ವಗಳಿಂದ ನಾನು ಗೊಂದಲ ಆಗಿದ್ನೋ ಅಲ್ಲಿಗೆ ವಾಪಸ್ ಬರ್ತೀನಿ. ಹಾಗಾದರೆ ಭಕ್ತಿಯ ಪರಾಕಾಷ್ಠತೆ ಅಲ್ಲ ಇದು. ಭಕ್ತಿಯಿಂದ ಈ ನನಗೆ ಏನು ಪುಣ್ಯ ಪ್ರಾಪ್ತಿಯಾಗಿ ಆ ಪ್ರಾಪ್ತಿಯಿಂದ ಆ ಲೋಕಕ್ಕೆ ಹೋದರೂ ಕೂಡ ಪುಣ್ಯ ಮುಗಿದುಕೊಳ್ಳೆ ಏನಾಗುತ್ತೆ? ವಾಪಸ್ ಇಲ್ಲಿಗೆ ಬರ್ತೀನಿ. ಆದ್ದರಿಂದ ಭಕ್ತಿ ಮಾತ್ರ ಸಾಲದು. ಚಿತ್ತದಲ್ಲಿ ಮನಸ್ಸಿನಲ್ಲಿ ಬರೇ ಆ ವೃತ್ತಿಗಳನ್ನು ತೆಗೆದು ಹಾಕ್ತೀನಿ ಅಂದರೂ ಸಾಲದು. ನಾ ಭಕ್ತನಿರ್ತೀನಲ್ವೇ, ಭಕ್ತನಾದರೆ ಮುಕ್ತನಾಗ್ತೀನಲ್ವೇ ಅಂತ ಹೇಳಿದ್ರು ಕೂಡ ಅದು ಕೂಡ ಸಾಲದು. ಹಾಗಾದರೆ ಈ ಆತ್ಮನನ್ನು ತಿಳ್ಕೊಳ್ಳಿಕ್ಕೆ ಏನಪ್ಪ ಸಾಧನ? ನಾವು ಈಗಾಗಲೇ ಚಿಂತನೆಯಲ್ಲಿ ಒಂದೆರಡು ವಿಷಯಗಳು ಸ್ಪಷ್ಟ ಮಾಡ್ಕೊಂಡಿದ್ವಿ. ಪ್ರತ್ಯಕ್ಷ ಪ್ರಮಾಣದಿಂದಾಗಲಿ ಅನುಮಾನ ಪ್ರಮಾಣದಿಂದಾಗಲಿ ಸಾಧ್ಯವಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಅಭ್ಯಾಸ ಮಾಡಿದ್ವಿ. ಹಾಗಾದರೆ ಮತ್ತಾವುದರಿಂದ ಸಾಧ್ಯ ಆಗುತ್ತೆ ಸರ್ ಅಂತ ಹೇಳಿದ್ರೆ, ನನಗಿಂತ ಹೊರಗೆ ಇರುವಂತಹ, ಭಾಳ ಚಂದ ಶಬ್ದ ಇರ್ತದೆ ನೋಡ್ರಿ, ನನಗಿಂತ ಹೊರಗೆ ಇರುವಂತಹ ಶಬ್ದಗಳ ಮೂಲಕ ಜ್ಞಾನ ಪ್ರಾಪ್ತಿ ಆಗ್ತದೆ. ಹೀಗಾಗಿ ಜ್ಞಾನ ಸಾಧನೆಯು ಶಬ್ದಗಳ ಮೂಲಕ ಇರ್ತದೆ. ಆ ಶಬ್ದಗಳಿಗೆ ವೇದ ಅಂತ ಕರಿತೀವಿ. ಆ ಶಬ್ದಗಳಿಗೇ ವೇದ ಅಂತ ಕರಿತೀವಿ. ಆ ವೇದವು ಅನೇಕ ವಿಷಯಗಳನ್ನು ಒಳಪಡ್ಕೊಂಡಿರ್ತದೆ. ಅರ್ಥಾತ್ ಅನೇಕ ವಿಷಯಗಳು ಅದರೊಳಗಿರ್ತದೆ. ಆ ಎಲ್ಲ ವಿಷಯಗಳನ್ನೂ ಕೂಡ, ಯಾವ ವಿಷಯಗಳು ವೇದದಲ್ಲಿ ಪ್ರತಿಪಾದಿಸಲ್ಪಟ್ಟಿವೆಯೋ ಅಷ್ಟು ವಿಷಯಗಳನ್ನು ಎರಡೇ ಎರಡು ರೀತಿಯಾದ ವಿಷಯಗಳು ಅಂತ ನಾವು ಕ್ರೋಢೀಕರಣ ಮಾಡ್ಕೊಳ್ಳಿಕ್ಕಾಗತ್ತೆ. ಏನು ಸರ್ ಕ್ರೋಢೀಕರಣ? ಗುಂಪು ಮಾಡೋದು ಅಂತ ಅರ್ಥ. ಹಾಗಾದರೆ ಏನೇನು ಸರ್? ಯಾವ ವಿಷಯಗಳಲ್ಲಿ ನಾನು ನನ್ನ ಇಂದ್ರಿಯಗಳನ್ನು ಮನಸ್ಸನ್ನು ತೊಡಗಿಸುತ್ತೇನೆಯೋ ಅಂತಹ ಪ್ರವೃತ್ತಿಪರವಾದ ವಿಷಯ ಒಂದು. ಇನ್ನೊಂದು ಆ ಪ್ರವೃತ್ತಿಯನ್ನು ನಿವೃತ್ತಿ ಮಾಡಿಕೊಳ್ಳುವಂಥದ್ದು, ತೊಡಗಿಸದೇ ಇರುವಂಥದ್ದು. ಇದಕ್ಕೆ ನಿವೃತ್ತಿ ಅಂತ ಕರಿತೀವಿ. ಅಲ್ಲಿ ಪ್ರವೃತ್ತಿ, ಇದು ನಿವೃತ್ತಿ. ಹಾಗಾದರೆ ವೇದದಲ್ಲಿ ಎರಡು ವಿಷಯಗಳಿದೆ. ಯಾವುದು? ಒಂದು ಪ್ರವೃತ್ತಿ ವಿಚಾರದ ವಿದ್ಯಾ, ಇನ್ನೊಂದು ನಿವೃತ್ತಿ ವಿಚಾರದ ವಿದ್ಯಾ. ಹಾಗಾದರೆ ಆ ಪ್ರವೃತ್ತಿ ವಿಚಾರದ ವಿದ್ಯೆಯಲ್ಲಿ ನಮಗೆ ಏನೇನು ಇರ್ತದೆ ಸರ್ ಅಂತ ಹೇಳಿದ್ದೆ. ಆದರೆ ಈಗಾಗಲೇ ನಾವು ನೋಡಿದಂತೆ ಪುರುಷನು ಯಾವುದಕ್ಕಾಗಿ ಪ್ರಯತ್ನ ಮಾಡ್ತಾನೋ ಅಂಥದಕ್ಕೆ ಪುರುಷ ಏನು ಶಬ್ದ ಕೊಟ್ರಿ? ಪುರುಷಾರ್ಥ ಅಂತ ಕೊಟ್ಟಿದ್ವಿ, ಹೌದಾ? ಹಾಗಾದರೆ ಆ ಪುರುಷಾರ್ಥಗಳಲ್ಲಿ ಅರ್ಥ ಕಾಮ ಧರ್ಮಗಳ ಬಗ್ಗೆ ವಿಚಾರ ಮಾಡುವಂಥದ್ದು ಪ್ರವೃತ್ತಿಯಲ್ಲಿ ತೊಡಗಿಸುವಂಥದ್ದಾಗಿದ್ದರೆ, ಮೋಕ್ಷದ ವಿಚಾರವಾಗಿರುವಂತಹ ಸ್ವರೂಪದ ಜ್ಞಾನ, ಆತ್ಮಜ್ಞಾನ, ಅದರಲ್ಲಿ ನಿವೃತ್ತಿಪರವಾಗಿರ್ತದೆ. ಆದ್ದರಿಂದ 4 ಪುರುಷಾರ್ಥಗಳಲ್ಲಿ 3 ಪುರುಷಾರ್ಥಗಳು ಪ್ರವೃತ್ತಿಯನ್ನು ತೋರಿಸಿದರೆ 4ನೇದು ನಿವೃತ್ತಿಯನ್ನು ತೋರಿಸ್ತದೆ. ಈ ಪ್ರವೃತ್ತಿ ಮಾರ್ಗದಲ್ಲಿ ಹೋಗುವಂತಹ ಭಾಗಕ್ಕೆ ವೇದದ ಪೂರ್ವ ಮೀಮಾಂಸಾ ಅಂತ ಕರೀತಾ ಇದ್ದಾರೆ, ಅಥವಾ ಕರ್ಮಕಾಂಡ ಅಂತ ಕರೀತಾರೆ, ಅಥವಾ ಪ್ರಥಮ ಭಾಗ ಅಂತ ಕರೀತಾರೆ. ಅದೇ ನಿವೃತ್ತಿ ಮಾರ್ಗಕ್ಕೆ ಬಂದುಬಿಟ್ರೆ ವೇದಾಂತ ಅಥವಾ ನಿವೃತ್ತಿ ಮೀಮಾಂಸಾ.
ಶಾರೀರ ಮೀಮಾಂಸಾ ಇತ್ಯಾದಿ ಅನೇಕ ಶಬ್ದಗಳಿಂದ ಏನು ಕೊನೆ ಎರಡನೆಯ ಭಾಗವನ್ನು ಮಾತಾಡ್ತಾ ಇದ್ದಾರೆ. ಹೀಗೆ ವೇದದಲ್ಲೇ ವೇದದ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ, ಓಕೆ, ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅನ್ನುವಂಥ ರೀತಿಯಲ್ಲಿ ತಗೊಂಡು ಚಿಂತನೆ ಮಾಡಿರಿ. ಏನು ಮಾಡ್ತೀವಿ ಸರ್ ಅಂತ ಹೇಳಿದ್ರೆ, ಆ ಚಿಂತನೆಯಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿ ವಿಚಾರಕ್ಕೆ ನಾವು ನೋಡಬೇಕಾಗಿದೆ. ನಾನು ಈವರೆಗೂ ಚಿಂತನೆ ಮಾಡಿ ತಿಳಿದುಕೊಂಡಿರುವಂತೆ ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳು ನನಗೆ ಮೋಕ್ಷವನ್ನು ತಂದುಕೊಡೋದಿಲ್ಲ ಅಂತ ಹೇಳಿದ್ದೆ. ಆದರೆ ಶಬ್ದ ಪ್ರಮಾಣವು ತಂದುಕೊಡುತ್ತದೆ ಅಂತ ಹೇಳಿದ್ರಲ್ಲ, ಆ ಶಬ್ದವು ಎಲ್ಲಿದೆ? ಈಗಾಗಲೇ ನೋಡಿದ್ವಿ, ವೇದದಲ್ಲಿಯೇ ಇದೆ. ಹಾಗಾದರೆ ಆ ರೀತಿಯಾದ ಶಬ್ದ ಪ್ರಮಾಣವು ಎಲ್ಲಿ ಕೆಲಸ ಮಾಡ್ತದಪ್ಪ? ಓಕೆ, ಶಬ್ದ ಪ್ರಮಾಣವು ಎಲ್ಲಿ ಕೆಲಸ ಮಾಡ್ತದೆ? ಶಬ್ದ ಪ್ರಮಾಣವು ಕೂಡ ಪ್ರತ್ಯಕ್ಷಾದಿ ಪ್ರಮಾಣಗಳು ಹೇಗೆ ಮನಸ್ಸಿನಲ್ಲಿಯೇ ಕೆಲಸ ಮಾಡ್ತದೋ, ಶಬ್ದ ಪ್ರಮಾಣವು ಕೂಡ ಮನಸ್ಸಿನಲ್ಲಿಯೇ ಕೆಲಸ ಮಾಡ್ತದೆ. ಆದ್ದರಿಂದಲೇ ಹೇಳ್ತಾರೆ, ಮನಸಾ ಏವ ಅನುದ್ರಷ್ಟವ್ಯಂ ಅಂತೇಳಿ ಮಾತಾಡ್ತಾರೆ. ಮನಸ್ಸಿನಿಂದಲೇ, ಅಂತಃಕರಣದಿಂದಲೇ, ಬುದ್ಧಿಯಿಂದಲೇ ನಾನು ವಿಷಯವನ್ನು ತಿಳಿದುಕೊಳ್ಳಬೇಕು. ಯಾವ ರೀತಿ ಸರ್? ಅನುದ್ರಷ್ಟವ್ಯಂ ಶಬ್ದ ಹೇಳ್ತಿದ್ದಾರೆ. ದ್ರಷ್ಟವ್ಯಂ ಅಂದರೆ ನೋಡಬೇಕು, ತಿಳ್ಕೋಬೇಕು ಅಂತ ಅರ್ಥ. ಅನುದ್ರಷ್ಟವ್ಯಂ ಅಂದರೆ ಏನು ಸರ್? ಅನುದ್ರಷ್ಟವ್ಯಂ ಅಂತ ಹೇಳಿದ್ರೆ ಅಲ್ಲಿ ಶಾಸ್ತ್ರವನ್ನು ಅನುಸರಿಸಿಕೊಂಡು ನಾನು ತಿಳಿದುಕೊಳ್ಳಬೇಕಾಗಿದೆ. ಈ ಪ್ರಕಾರವಾಗಿ ಆತ್ಮಜ್ಞಾನವು ಅನ್ನುವಂಥದ್ದು ಯಾವುದೋ ಜ್ಞಾನವಲ್ಲ, ಸ್ವತಃ ನನ್ನದೇ ಆದ ಜ್ಞಾನ. ನನ್ನ ಜ್ಞಾನವನ್ನು ನಾನು ಪಡೆದುಕೊಂಡರೆ ನನ್ನ ಬಗೆಗಿನ ಅಜ್ಞಾನವು ಇಲ್ಲವಾಗಿ ಆ ಅಜ್ಞಾನದಿಂದ ಉಂಟಾಗಿರುವಂತಹ ಸರ್ವ ಅನರ್ಥಗಳು ಕೂಡ ಇಲ್ಲವಾಗ್ತದೆ. ಸರ್ವ ಅನರ್ಥ ಸಮೂಹಕ್ಕೆ ಒಂದು ಶಬ್ದ ಏನು ಗೊತ್ತಾ? ಸರ್ವಾನರ್ಥ ಸಮೂಹ, ಒಂದೇ ಒಂದು ಶಬ್ದ, ಸಂಸಾರ. ಸಂಸಾರ ಸಂಸಾರ ಯಾಕೆ ಸರ್ ಸರ್ವಾನರ್ಥ ಅಂತೇಳಿ? ಇಷ್ಟು ಬೆಳೆದಿವೆ, ಇಷ್ಟು ಈ ಸಂಸಾರದಲ್ಲಿ ಇದ್ಕೊಂಡು ಇಷ್ಟು ನಾನು ಏನು ಬೆಳೆದಿದ್ದೀನಿ, ಅಭಿವೃದ್ಧಿ ಆಗಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಸರ್ವಾನರ್ಥ ಅನ್ನೋ ಶಬ್ದದ ತಾತ್ಪರ್ಯವನ್ನು ನಾವು ಹುಡುಕ್ಬೇಕಾಗತ್ತೆ. ಏನದು? ನಾ ಎಷ್ಟು ಎದಗಿದ್ರೂ ಕೂಡ, ಮೇಲೆ ಬಂದರೂ ಕೂಡ ಪುನಃ ಜನ್ಮ ತಪ್ಪಲಿಲ್ಲವಲ್ಲ, ಪುನಃ ಸುಖ ದುಃಖಾದಿ ದ್ವಂದ್ವಗಳಿಂದ ಏನು ಆ ದ್ವಂದ್ವಗಳಿಂದ ಬಿಡುಗಡೆ ಆಗಲಿಲ್ವಲ್ಲ. ಆದ್ದರಿಂದ ಆ ಒಂದು ಶಬ್ದ ಆ ಅರ್ಥದಲ್ಲಿ, ಅರ್ಥಾತ್ ಮೋಕ್ಷವಾಗದೇ ಇದ್ದಾಗ ಅದು ಅನರ್ಥವೇ ಸರಿ ಅಂತ ಹೇಳಿ ನಾವು ಗುರುತಿಸ್ಬೇಕಾಗುತ್ತೆ. ಯಾಕೆ? ನಾವು ನಿನ್ನೆ ವಿಚಾರ ಮಾಡಿದ ಹಾಗೆ ಮೋಕ್ಷ ಒಂದೇ ನನ್ನ ಗುರಿ. ಆ ಗುರಿಯೇ ಒಂದು ವೇಳೆ ನನಗೆ ತಲುಪಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅನರ್ಥವು ತಾನೇ. ವಿದ್ಯಾರ್ಜನೆಯ ಸಮಯದಲ್ಲಿ ವಿದ್ಯಾರ್ಜನೆಯನ್ನು ಮಾಡದೆ, ಹಣವನ್ನು ಸಂಪಾದಿಸುವ ಸಮಯದಲ್ಲಿ ಹಣವನ್ನು ಸಂಪಾದಿಸದೆ, ಪುಣ್ಯವನ್ನು ಸಂಪಾದಿಸಿಕೊಳ್ಳುವ ಸಮಯದಲ್ಲಿ ಪುಣ್ಯವನ್ನು ಸಂಪಾದಿಸಿಕೊಳ್ಳದೇ ಇದ್ದರೆ ಅಂತಿಮದಲ್ಲಿ ಅನರ್ಥವೇ ಉಳಿದೀತು ವಿನಃ ಅರ್ಥ ಉಳಿಯುವುದಿಲ್ಲ. ಈ ಶಬ್ದ ಯಾಕೆ ತಂದಿದ್ದೀನಿ ಅಂತ ಹೇಳಿದ್ದೆ ಆದರೆ, ಈ ನಾಲ್ಕು ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಏನು ತೋರಿಸ್ತದೆ? ಚಾತುರ್ವರ್ಣಗಳನ್ನು ತಿಳಿಸ್ತಾ ಇದೆ. ವರ್ಣದ ವಿಚಾರ. ಚಾತುರ್ವರ್ಣ ಅಂದರೆ ಯಾವುದ್ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಹಾಗಾದರೆ ಆ ಬ್ರಹ್ಮಚರ್ಯಾವಸ್ಥೆಯಲ್ಲಿ ನಾನು ಒಂದು ವೇಳೆ ಅಧ್ಯಯನ ಮಾಡದೇ ಇದ್ದರೆ ಈಸ್ ಈಕ್ವಲ್ ಟು ಅಕಾಡೆಮಿಕ್ಸ್, ಈಗಿನ ವ್ಯಾವಹಾರಿಕ ಚಿಂತನೆ ಕೊಟ್ಟಿದ್ದೆ ಆದರೆ 15ರಿಂದ 20-22 ವರ್ಷದವರೆಗೂ ಅಧ್ಯಯನವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ, ಅದೇ ಚಿಂತನೆ ಮುಂದುವರಿಸ್ರಿ 25ರಿಂದ 40ರವರೆಗೂ 45ರವರೆಗೂ ಒಂದು ವೇಳೆ ನೀನು
ಹಣ ಸಂಪಾದನೆ ವ್ಯವಸ್ಥೆಯನ್ನು ಮಾಡಿಕೊಳ್ಳದೇ ಇದ್ದರೆ, ಎಲ್ಲ ಜವಾಬ್ದಾರಿ ಮುಗಿದಿರ್ತದೆ ಅಂಥೇಳಿ ಏನು ಮಾಡಬೇಕು ಅದನ್ನು ಮಾಡಲಿಲ್ಲ, ಈಗಾದರೂ ಪುಣ್ಯ ಮಾಡ್ಕೊಂಬೋಣ ಅನ್ನುವಂಥ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡದೇ ಇದ್ದರೆ, ಪುಣ್ಯ ಪ್ರಾಪ್ತಿಗಾಗಿ ನಾನು ಪ್ರಯತ್ನ ಮಾಡದೇ ಇದ್ದರೆ, ಅದು ವಾನಪ್ರಸ್ಥ ಜೀವನ, ದೇವತಾ ದರ್ಶನ, ಯಾತ್ರೆಗಳು ಇವೆಲ್ಲವೂ ಕೂಡ ವಾನಪ್ರಸ್ಥಾಶ್ರಮದಲ್ಲಿ ಬರ್ತದೆ. ಈ ಮೂರು ಆ ಸಮಯದಲ್ಲಿ ನಾನು ಆ ಪುಣ್ಯವನ್ನು ಗಳಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿಲ್ಲ ಅಂತ ಹೇಳಿದ್ರೆ, ಚತುರ್ಥವಾಗಿರುವಂತಹ ನಾಲ್ಕನೇದು ಯಾವುದು ಸನ್ಯಾಸವು, ಅದು ನಿಷ್ಫಲವಾಗಿಬಿಡ್ತದೆ. ಅಲ್ಲಿ ಹೇಗೆ ತಾನೇ ಸಾಧ್ಯವಾಗುತ್ತದೆ. ತಸ್ಮಾತ್ ಇದರ ತಾತ್ಪರ್ಯನೋ ವಿದ್ಯಾರ್ಜನಾ ಸಮಯದಲ್ಲೇ ಬ್ರಹ್ಮಚರ್ಯಾಶ್ರಮದಲ್ಲಿಯೇ ನಾನು ವಿದ್ಯೆಯನ್ನು ಕಲಿಬೇಕು. ಗೃಹಸ್ಥನಾಗಿದ್ದುಕೊಂಡೇ ನಾನು ಹಣ ಸಂಪಾದನೆ ಮಾಡಬೇಕು. ನಂತರ ತೀರ್ಥಯಾತ್ರಾ ಪುಣ್ಯಸ್ಥಳಗಳ ದರ್ಶನ ಇತ್ಯಾದಿಗಳನ್ನು ನಾನು ಮಾಡ್ತಾ ಹೋಗಬೇಕು, ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕು. ಆವಾಗ ನನ್ನ ಮನಸ್ಸು ಪಕ್ವ ಆಗಲಿಕ್ಕೆ ಒಂದು ಹಂತ ನಂತರ ಒಂದು ಹಂತದಲ್ಲಿ ಪಕ್ವ ಆಗ್ತಾ ಹೋಗ್ತದೆ. ಆವಾಗ ನೀನು ವಿಷಯವನ್ನು, ಪರಿಸ್ಥಿತಿಯನ್ನು, ಪರಿಸರವನ್ನು ಅರ್ಥ ಮಾಡಿಕೊಳ್ತೀಯ. ಪರಿಸರವನ್ನು ಅರ್ಥ ಮಾಡಿಕೊಂಡಾಗ ಏನಾಗತ್ತೆ? ಮೋಕ್ಷಕ್ಕೆ ದಾರಿ ಸಿಗ್ತದೆ. ಅದನ್ನೇ ಹೇಳಿದ್ದು. ನಾಲ್ಕನೇದು ಸನ್ಯಾಸಾಶ್ರಮ ಅಂತ ಏನು ಕರೆದ್ವಲ್ಲ, ಅದು ಮೋಕ್ಷ ಪಥ. ಸನ್ಯಾಸಾಶ್ರಮ ಅನ್ನುವಂಥದ್ದು ಮೋಕ್ಷ ಮಾರ್ಗ, ಅದೇ ನಿವೃತ್ತಿ ಮಾರ್ಗ. ಯಾಕೆ ಸರ್ ನಿವೃತ್ತಿ ಮಾರ್ಗಕ್ಕೆ ಇಷ್ಟು ಬೆಲೆ ಕೊಡ್ತೀರಿ ಅಂತ ಕೇಳಿದ್ದೆ. ಆದರೆ ಪ್ರವೃತ್ತಿ ಮಾರ್ಗದಲ್ಲಿ ನೀನು ಬಯಸಿದ ಮೋಕ್ಷವು ಸಿಗಲಿಲ್ಲವಾದ್ದರಿಂದ ನಿವೃತ್ತಿ ಮಾರ್ಗಕ್ಕೆ ನೀನು ಪ್ರವೇಶ ಮಾಡಬೇಕು. ಇದನ್ನೇ ಉಪನಿಷತ್ತುಗಳಲ್ಲಿ ಕೂಡ 2 ರೀತಿಯಾದ ವಿದ್ಯೆಗಳಿದೆ ಅಂತ ಮಾತಾಡ್ತಾ, ಅಪರಾವಿದ್ಯಾ ಪರಾವಿದ್ಯಾ ಅಂಥೇಳಿ, ಅಪರಾವಿದ್ಯೆಯಿಂದ ನಾನು ತೃಪ್ತನಾಗದೇ ಇದ್ದದ್ದರಿಂದ ನನ್ನ ತೃಪ್ತಿಗಾಗಿ ಪರಾವಿದ್ಯೆಯನ್ನು ಆಶ್ರಯಿಸಬೇಕು ಅಂತ ಹೇಳ್ತೇವೆ. ಇಲ್ಲಿ ಕೂಡ ಭಗವದ್ಗೀತೆಯಲ್ಲಿ ಮುಂದೆ ಬರ್ತದೆ 3ನೇ ಅಧ್ಯಾಯದಲ್ಲಿ. ಏನು? ಹೇ ಅರ್ಜುನ, ದ್ವಿವಿಧಾ ನಿಷ್ಠಾ, ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಮುಂದೆ ಬರ್ತದೆ, ಅವು ವಿಶ್ಲೇಷಣೆ ಮಾಡಿ ನೋಡಂತೆ. ಈ ಪ್ರಕಾರ ಏನಾಗ್ತಾ ಇದೆ, ಜ್ಞಾನವು ಅನ್ನುವಂಥದ್ದು ನನಗೆ ಅತ್ಯಂತ ಮುಖ್ಯವಾಗಿದೆ. ಯಾವುದರ ಜ್ಞಾನ ಅಂತ ವಿಚಾರ ಮಾಡಿದ್ದೆ ಆದರೆ ನನ್ನ ಅಂತಿಮ ಗುರಿ ಅಂದರೆ, ಮೊದಲು ಬೇರೆ ಬೇರೆ ಗುರಿಗಳಿದ್ದಾವಂತನೋ ಇಲ್ಲ, ಅದಕ್ಕೆ ಹೇಳಿದ್ದು ನಿನ್ನೆ ಹೇಳಿದ್ದೇನೋ, ಅದೇ ಗುರಿ, ಮೋಕ್ಷವೇ ಗುರಿ. ಆ ರೀತಿ ಇದ್ದಾಗ ಜ್ಞಾನ ಪ್ರಾಪ್ತಿ ಆಗತ್ತೆ ಅಂತ ಹೇಳಿದ್ರೆ, ಆವಾಗ ಸಡನ್ನಾಗಿ ನಾವು ಆ ಜ್ಞಾನದ ವಿಚಾರದಲ್ಲಿ ಯಾರು ಕೊಡ್ತಾರೆ ಸರ್, ಯಾರು ಕೊಟ್ಟಿದ್ದಾರೆ ಸರ್ ಈ ಜ್ಞಾನವನ್ನು ಅಂಥೇಳಿ, ಯಾರು ಬರೆದಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಯಾರಿಂದ ನಮಗೆ ಲಭ್ಯವಾಗಿದೆ ಇತ್ಯಾದಿಗಳನ್ನು ನೋಡಿದ್ದೆ. ಆದರೆ ಅಲ್ಲಿ ಈ ಜ್ಞಾನ ಅಥವಾ ವೇದ ಅನ್ನುವಂಥದ್ದು ಯಾರೊಬ್ಬರಿಂದಲೂ ಬರೆದಿದ್ದಲ್ಲ, ಬರೆಯಲ್ಪಟ್ಟದ್ದಲ್ಲ. ಈ ಎಲ್ಲ ವೇದ ಮಂತ್ರಗಳನ್ನು ಕೂಡ ಋಷಿಮುನಿಗಳಿಗೆ ತಮ್ಮ ಏಕಾಗ್ರ ಚಿತ್ತದಿಂದ ಗ್ರಹಿಸಲ್ಪಟ್ಟಿದೆ. ಅರ್ಥಾತ್ ಅವರು ಮಂತ್ರದ್ರಾಷ್ಟ್ರಾರರೇ ವಿನಃ ಮಂತ್ರಕರ್ತಾರರಲ್ಲ. ಋಷಿಮುನಿಗಳು ಮಂತ್ರದ್ರಾಷ್ಟ್ರಾರರು, ಅರ್ಥಾತ್ ಸಿದ್ಧವೇ ಇದ್ದದ್ದನ್ನು ಅವರು ಗ್ರಹಿಸ್ತಾ ಬಂದಿದ್ದಾರೆ. ಈಗಾಗಲೇ ಇದ್ದದ್ದನ್ನೇ ಗ್ರಹಿಸ್ತಾ ಬರ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಮಂತ್ರದ್ರಾಷ್ಟ್ರಾರರು ಅಂತ ಹೇಳ್ತಾ ಇದ್ದಾರೆ. ಈ ಜ್ಞಾನ ಹೇಗೆ ಹುಟ್ಟುಕೊಳ್ತದೆ ಸರ್ ಅಂತ ಹೇಳಿದ್ದೆ. ಅಂದರೆ ಯಾರು ಕೊಡಲ್ಪಟ್ಟಿಲ್ಲ ಅನ್ನುವಂಥ ಸ್ಪಷ್ಟ ಮಾಡ್ಕೊಂಡು ಬಿಡೋಣಂತೆ. ಇದು ಇದ್ದದ್ದನ್ನು ಗುರುತಿಸಲಿಕ್ಕೆ ಆ ಋಷಿಮುನಿಗಳಿಗೆ ಸಾಮರ್ಥ್ಯವು ಇತ್ತು. ಅವರು ಅದನ್ನು ತಿಳ್ಕೊಳ್ತಾ ಹೋದರು. ಅವರಿಂದ ನಮ್ಮವರೆಗೂ ಬಂದಿದೆ. ಹೀಗಾಗಿ ದಿವಸ ಪ್ರಾರ್ಥನೆ ಮಾಡೋದ್ರಲ್ಲಿ ಈ ವಿದ್ಯೆ ಎಲ್ಲಿದ್ದ ಬಂತು? ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮತ್ ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯಾಕೆ? ಅವರಿಂದ ಅವರಿಗೆ, ಅವರಿಂದ ಇವರಿಗೆ, ಇವರಿಂದ ನನಗೆ, ಈ ಪ್ರಕಾರವಾಗಿ ಜ್ಞಾನವು
ಪರಂಪರಾನುಗತವಾಗಿ ಲಭ್ಯವಾಗಿದೆ. ಆದ್ದರಿಂದ ಇದಕ್ಕೆ ಅಪೌರುಷೇಯ ಅಂತ ಕರೀತಾರೆ. ಯಾರಿಂದಲೂ ಬರೆದಿದ್ದಲ್ಲ, ಯಾರಿಂದಲೂ ಸಿದ್ಧವಾಗಿದ್ದಲ್ಲ. ಆದ್ದರಿಂದ ಅಪೌರುಷೇಯ. ಪೌರುಷೇಯ ಇತಿ ಪುರುಷೇಣ ದೀಯತೆ ಇತಿ ಪೌರುಷೇಯ. ಆದರೆ ಪುರುಷೇಣ ನ ದೀಯತೆ ಅತಃ ಏನಪ್ಪ ಅಪೌರುಷೇಯ. ಹಾಗಾದರೆ ಈ ಜ್ಞಾನವು ಅಪೌರುಷೇಯವಾಗಿರುವಂಥ ಜ್ಞಾನ. ಸರಿ ಸರ್. ಹಾಗಾದರೆ ನನಗೆ ಈ ಜ್ಞಾನ ಸಾಧನ ಯಾವುದು ಅಂತ ಹೇಳಿದ್ದೆ ಆದರೆ ಶಬ್ದ ಸಾಧನ. ಯಾಕೆ ಇವ್ರು ನೋಡಿದ್ವಲ್ಲ, ಶಬ್ದ ಸಾಧನ. ಈ ಶಬ್ದ ಸಾಧನ ನನಗೆ ಏನು ಮಾಡ್ತದೆ ಸಾರ್ ಅಂತ ಹೇಳಿದ್ರೆ, ಅದು ನನ್ನನ್ನು ನಾನು ತಿಳಿಯುವಂತೆ ಮಾಡ್ತದೆ ಅಂತ ಹೇಳಿದ್ರಲ್ಲ, ಅದಕ್ಕೇನು ಗ್ಯಾರಂಟಿ? ಎಲ್ಲ ಯಾವುದು ಸಿಕ್ಕರೂ ಕೂಡ ಮೊದಲದು ಇಂಥ ಪ್ರಶ್ನೆಗಳು ನಮ್ಮಲ್ಲಿ ಉತ್ಪನ್ನ ಆಗ್ತಾನೇ ಇರ್ತದೆ. ಏನು ಸರ್, ಭಗವದ್ಗೀತೆ ಓದ್ಬಿಟ್ರೆ ನನಗೆ ಜ್ಞಾನ ಆಗಿಬಿಡ್ತದಾ? ನಾನು ಯಾರಂತ ತಿಳಿದ್ಬಿಡ್ತದಾ? ಏನು ಗ್ಯಾರಂಟಿ? ಏನು ಗ್ಯಾರಂಟಿ ಅಂತ ಹೇಳಿದ್ರೆ, ನಮ್ಮ ಲೌಕಿಕವಾದ ವ್ಯವಹಾರದ ವಿಚಾರವನ್ನು ಕೊಟ್ಟರೆ ಅರ್ಥ ಆಗಬಹುದೇನೋ. ಯಾವುದೇ ಒಂದು ವಸ್ತುವಿನ ಬಣ್ಣ ಯಾವುದರಿಂದ ತಿಳಿತದೆ ಸರ್? ಕಣ್ಣನ್ನುವಂಥದ್ರಿಂದ ತಿಳಿತದೆ. ಅರ್ಥಾತ್ ವಸ್ತುವಿನ ಬಣ್ಣಕ್ಕೆ ಕಣ್ಣೆನ್ನುವುದೇ ಪ್ರಮಾಣ. ಏನು ಗ್ಯಾರಂಟಿ? ಹೇಳ್ಪ, ಏನು ಗ್ಯಾರಂಟಿ? ಗ್ಯಾರಂಟಿ ಏನಿದೆ ಸರ್? ಅದು ಪ್ರಮಾಣ. ಹಾಗೆ ಶಬ್ದವನ್ನು ಕೇಳ್ಕೊಳ್ಳಿಕ್ಕೆ ಸರ್ ಕಿವಿಯಿಂದಲೇ ಕೇಳ್ತದೆ. ಏನು ಪ್ರಮಾಣ? ಅಂದರೆ ಈ ಒಂದು ದೃಷ್ಟಿಯಲ್ಲಿ ಪ್ರಮಾಣಕ್ಕೆ ಪ್ರಮಾಣ ಏನು ಅಂತ ಹೇಳಬೇಕಾಗಿದೆ. ಪ್ರಮಾಣ ಅಂತ ಹೇಳಿದ್ರೇ ಜನಕಂ ಪ್ರಮಾಣಂ. ಜ್ಞಾನವನ್ನು ಉತ್ಪತ್ತಿ ಮಾಡಲಿಕ್ಕೆ ಯಾವುದು ಸಾಧನ ಇದೆಯೋ ಅದು ಪ್ರಮಾಣ. ಹಾಗಾದರೆ ದೃಶ್ಯಗಳಿಗೆ ಪ್ರಮಾಣ ಕಣ್ಣು ಅಂತ ಹೇಳ್ತೀನಿ, ಶಬ್ದಗಳಿಗೆ ಪ್ರಮಾಣ ಕಿವಿ ಅಂತ ಹೇಳ್ತೀನಿ, ರುಚಿಗೆ ಪ್ರಮಾಣ ನಾಲಿಗೆ ಅಂತ ಮಾತಾಡ್ತೀನಿ. ಅದೇ ಒಂದು ವೇಳೆ ಸ್ಪರ್ಶಕ್ಕೆ ಬಂದದ್ದೇ ಹೇಳಿದ್ರೆ ಚರ್ಮ ಅಂತ ಹೇಳ್ತೀನಿ, ವಾಸನೆಗೆ ಮೂಗು ಅಥವಾ ಘ್ರಾಣೇಂದ್ರಿಯ ಅಂತ ಮಾತಾಡ್ತೀನಿ. ಇವುಗಳು ಏಕೈಕ ಪ್ರತ್ಯೇಕವಾದ ಸಾಧನೆಗಳು ಹೇಗೋ, ಪ್ರಮಾಣಗಳು ಹೇಗೋ, ಹಾಗೆ ಸ್ವರ್ಗ ಇದೆ, ಪುಣ್ಯ ಇದೆ, ಪಾಪ ಇದೆ ಅನ್ನಲಿಕ್ಕೆ ಬೇರೆ ಪ್ರಮಾಣಗಳಿಲ್ಲ. ಅವುಗಳಿಗೆ ವೇದ ಒಂದೇ ಪ್ರಮಾಣ. ವೇದ ಒಂದೇ ಹೇಳ್ತಾ ಇದೆ ಸ್ವರ್ಗ ಇದೆ, ಸ್ವರ್ಗಕ್ಕಾಗಿ ನೀನು ಇಂಥ ಯಜ್ಞವನ್ನು ಮಾಡು. ವಿನಃ ಸ್ವಕೀಯವಾದ ಪ್ರತ್ಯಕ್ಷ ಪ್ರಮಾಣ ಇಲ್ಲ. ಅನುಮಾನಿಸಿಕೊಂಡು ತಿಳ್ತೀನಿ ಅಂದರೆ ಅದು ಆಗೋದಿಲ್ಲ. ಆದರೆ ಶಬ್ದ ಹೇಳಿದೆ ವೇದ. ಏನು ಶಬ್ದ ಹೇಳಿದೆ? ಸ್ವರ್ಗಕಾಮಿ ಅಗ್ನಿಷ್ಠೋಮೇನ ಯಜೇತ್. ಅಗ್ನಿಷ್ಠೋಮದಿಂದ ಯಜ್ಞ ಯಾಗಾದಿಗಳನ್ನು ಮಾಡಿದ್ದೆ ಆದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ. ಇದಕ್ಕೆ ಪ್ರಮಾಣ ಆ ಒಂದು ವೇದ ವಾಕ್ಯ ವಿನಃ ಅನುಭವ ಪ್ರಮಾಣ ಇಲ್ಲ. ಅರ್ಥಾತ್ ಒಂದೊಂದಕ್ಕೂ ತನ್ನದೇ ಆದ ಪ್ರತ್ಯೇಕವಾದಂತಹ ಪ್ರಮಾಣ ಇದ್ದದ್ದು ಹೇಗೋ ಹಾಗೆ ಮೋಕ್ಷದ ವಿಚಾರದಲ್ಲಿಯೂ ಕೂಡ ಶಬ್ದವೇ ಪ್ರಮಾಣ. ಗ್ಯಾರಂಟಿ ಕೇಳಬೇಡ. ಯಾಕೆ? ಅದಕ್ಕೆ ಗ್ಯಾರಂಟಿ ಕೊಡೋರು ಇನ್ನೊಬ್ರಿಲ್ಲ. ಇನ್ನೊಬ್ರು ಇದ್ರೆ ತಾನೇ ಗ್ಯಾರಂಟಿ ಕೊಡೋದು. ಲೈಟ್ಗೆ ಎಷ್ಟು ವರ್ಷ ಸರ್ ಗ್ಯಾರಂಟಿ? 6 ತಿಂಗಳು ಕೊಡ್ತೀವಪ್ಪ ನಾವು. ಲೈಟಿನ ವ್ಯತಿರಿಕ್ತವಾಗಿ ಲೈಟ್ ಮಾರೋನು ಗ್ಯಾರಂಟಿ ಕೊಡಬಹುದು. ಆದರೆ ಈ ಮೋಕ್ಷದ ವಿಚಾರ ನಿಂದೇ ವಿದ್ಯೆ, ನೀನೇ ತಿಳ್ಕೋಬೇಕು. ಏನು ಗ್ಯಾರಂಟಿ ಸರ್? ನೀನೇ ಗ್ಯಾರಂಟಿ ನೋಡು. ಅಷ್ಟು ಮೀರಿ ಕೇಳಿದ್ರೆ ನಿನಗೆ ನೀನೇ ಗ್ಯಾರಂಟಿ. ಏನು, ನಾನು ಮುಕ್ತನಾಗುತ್ತೇನೆ ಅನ್ನಲಿಕ್ಕೆ ಗ್ಯಾರಂಟಿ ನಾನೇ, ನೀನು ಏನೋ ಬೇರೆ ಯಾವುದೂ ಇಲ್ಲೇ ಇಲ್ಲ
ಆದ್ದರಿಂದ ಗ್ಯಾರಂಟಿ ಶಬ್ದ ತರಬೇಡ್ರಿ. ಹಾಗಾದರೆ ಈ ವೇದಾಂತವನ್ನು ನಾನು ಹೇಗೆ ಪ್ರಮಾಣ ಅಂತ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದೆ ಆದರೆ ಭಾಳ ಸುಂದರವಾದ ಚಿಂತನೆ ಕೊಡ್ತಾರೆ. ಏನಂತ ಚಿಂತನೆ ಕೊಡ್ತಾರೆ ಅಂತ ಹೇಳಿದ್ರೆ, ನಿನ್ನೆ ನೋಡಿದ್ವಿ ಒಂದು ವಿಚಾರ, ಸಮಸ್ಯೆ ನೀನು ಅಂತ ಹೇಳಿದ್ದೆ, ಪರಿಹಾರ ಯಾರು? ನೀನೇ. ಸರ್ ಯಾಕೋ ಅದನ್ನು ಸ್ವಲ್ಪ ಸರಳವಾಗಿ ನನಗೆ ಅರ್ಥ ಆಗುವಂತೆ ಸರಳವಾದ ಶಬ್ದಗಳಲ್ಲಿ ಹೇಳಿ ಸರ್. ಹಸಿವಾಗಿದೆ ಅಂತ ಒದ್ದಾಡಿದ್ದು ನೀನಾದರೆ ನಿಮ್ಮಮ್ಮ ಊಟ ಮಾಡಿದ್ರೆ ನಿನ್ನ ಹಸಿವು ನೀಗ್ತದಾ? ಹೇಗೋ ಮೋಕ್ಷ ಬೇಕೆನ್ನುವಂತಹ ಆ ಹಸಿವು ಯಾರಿಗಾಗಿದೆಯೋ ಅವರೇ ಹಸಿವನ್ನು ನೀಗಿಸ್ಕೋಬೇಕು. ಆದ್ದರಿಂದ ನಿನ್ನ ಹಸಿವಿಗೆ ನೀನೇ ಪ್ರಮಾಣ. ಆದ್ದರಿಂದಲೇ ಆ ಆಚಾರ್ಯ ಶಂಕರರ ವಿಜಯದಲ್ಲಿ ಅವರ ಲೈಫ್ ಹಿಸ್ಟ್ರಿನಲ್ಲಿ ಸ್ವಲ್ಪ ಚಿಂತನೆ ಮಾಡಿದ್ದೆ ಆದರೆ ಅಲ್ಲಿ ನೀ ಏನೆಲ್ಲ ಮಾಡಿದ್ದೀಯಪ್ಪ, ನಿಜವಾಗಿಯೂ ಗೆಲ್ಲಬೇಕಾಗಿರುವಂಥದ್ದು ಮಂಡನ ಮಿಶ್ರನ ಅವನ ಹತ್ರ ಹೋಗಿ ಗೆಲ್ಲಬೇಕಾಗಿದೆ. ಅವನ ಕರ್ಮದಿಂದಲೇ ಮೋಕ್ಷ ಅನ್ನುವಂಥದ್ದನ್ನು ಎಲ್ಲರಿಗೂ ಪ್ರತಿಪಾದನೆ ಮಾಡಿಸ್ತಾನೆ ಇದ್ದಾನೆ. ಅವ್ರ ಮನೆಗೆ ಹೋಗಿ ನಿಜವಾದ ಈ ಶಾಸ್ತ್ರದ ತಿರುಳನ್ನು ತಿಳಿಸ್ಕೊಟ್ಟು ಲೋಕಕ್ಕೇ ನೀನು ಪ್ರಚಾರ ಮಾಡು ಅಂತ ಹೇಳಿದಾಗ ಅವನು ಬರ್ತಾನೆ. ಬಂದು ಆ ಊರಿಗೆ ಬಂದ ಮೇಲೆ ಕೇಳ್ತಾನೆ, ಇಲ್ಲಿ ಮಂಡನ ಮಿಶ್ರನ ಮನೆ ಎಲ್ಲಿದೆ? ಆವಾಗ ಬಾವಿಯಿಂದ ನೀರು ತಗೊಂಡು ಹೋಗ್ತಾ ಇರುವಂತಹ ಆ ಮಹಿಳೆಯರು ಹೇಳ್ತಾರೆ, ಯಾರ ಮನೆಯ ಅಂಗಳದಲ್ಲಿ ಪಂಜರವಿದ್ದು ಆ ಪಂಜರದಲ್ಲಿಯ ಗಿಳಿಯು ಪ್ರತಿನಿತ್ಯವೂ ಕೂಡ ಆತ್ಮ ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ, ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ, ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರ್ತದೋ ಆ ಮನೆಯೇ ಮಂಡನ ಮಿಶ್ರನ ಮನೆ. ಇಲ್ಲಿ ನೋಡಿ, ಗಿಳಿ ತನ್ನ ಬಾಯಿಂದ ಏನು ಹೇಳ್ತಾ ಇದೆ? ಆತ್ಮ ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ. ಹೀಗೆ ಇವಾಗ ಆ ಗಿಳಿಗೆ ಆತ್ಮನಾತ್ಮ ವಿವೇಕ ಉಂಟಾಗಿದೆ ಅಂತ ಹೇಳ ಸದಾ ಹೇಳ್ತಾ ಇದೆ. ಈ ಸದಾ ಹೇಳಿಕೆ ಅನ್ನುವಂಥದ್ದು ಮೊನ್ನೆ ಒಂದು ಕತೆ ಹೇಳಿದ್ದೆ ನೋಡ್ರಿ. ಯಾವುದು? ಎಲ್ಲ ಪಕ್ಷಿಗಳಿರ್ತವೆ, ವೃದ್ಧ ಪಕ್ಷಿ ಮಾತಾಡ್ತದೆ, ಇನ್ನು ಮುಂದೆ ಬೇಟೆಗಾರ ಬರ್ತಾನೆ, ದಯವಿಟ್ಟು ಎಚ್ಚರಿರ್ರಿ, ಅವನು ಬಲೆ ಬೀಸ್ತಾನೆ, ಎಚ್ಚರಿರ್ರಿ, ಹುಷಾರಿರ್ರಿ, ಅಕ್ಕಿ ಕಾಳು ಚಲ್ತಾನೆ, ಹುಷಾರಿರ್ರಿ, ನಾವು ಸಿಕ್ಕಾಕೋಬಾರ್ದು, ಹುಷಾರಿರ್ರಿ ಅಂತೆಲ್ಲ ಹೇಳಿದಾಗ ಅವೆಲ್ಲವೂ ಆ ಶಬ್ದಗಳು ನೆನಪಿಟ್ಟುಕೊಳ್ಳಿಕ್ಕೆ ಪುರಶ್ಚರಣ ಮಾಡಿದ್ದೆ. ಎಲ್ಲಿವರೆಗೆ ಸರ್? ಅವ ಬಂದರೂ ಪುರಶ್ಚರಣ, ಬಲೆ ಹಾಕಿದರೂ ಪುರಶ್ಚರಣ, ಅಕ್ಕಿ ಕಾಳು ಹಾಕಿದರೂ ಪುರಶ್ಚರಣ, ತಾವು ಹೋಗಿ ಸಿಕ್ಕಾಕೊಂಡ್ರೂ ಕೂಡ ಅದೇ ಪುರಶ್ಚರಣ. ಮುಕ್ತಿಯಲ್ಲಿದ್ದ ಸಾಧ್ಯ ಸರ್. ಅರ್ಥಾತ್ ಶಬ್ದಗಳಾಗಿ ಇದ್ದರೆ ಅದು ಯಾವುದೇ ರೀತಿಯಾದ ಜ್ಞಾನವನ್ನು ಕೊಡುವುದಿಲ್ಲ. ಹೀಗಾಗಿ ಆ ಶಬ್ದಗಳೇ ಯಾವಾಗ ಪ್ರಯೋಗಿಸುವಂತಹ ಕಲೆಯನ್ನು ಕಲಿತಿರುವಂತಹ ಆ ಗುರುಮುಖೇನ ಶಬ್ದ ಪ್ರಯೋಗವಾಗ್ತದೆ, ಆವಾಗ ನನಗೆ ಜ್ಞಾನವಾಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ? ಸ್ವತಃ ನನಗೆ ನಾನು ಯಾರು ಅಂತ ಗೊತ್ತಿಲ್ಲದ್ದರಿಂದ ಅದನ್ನು ಗೊತ್ತು ಮಾಡಿಕೊಂಡಿರುವಂತಹ ವ್ಯಕ್ತಿಯಿಂದ ನಾನು ಅದನ್ನು ತಿಳ್ಕೋಬೇಕಾಗಿದೆ. ಈ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿಯೂ ಕೂಡ ನನಗೆ ಗೊತ್ತಿಲ್ಲದೆ ಇದ್ದಾಗ ಆ ರೀತಿಯ ತಿಳುವಳಿಕೆ ಇದ್ದಂಥವರು ಯಾವ ರೀತಿಯಲ್ಲಿ ಇರ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ, ಆ ರೀತಿ ನೋಡಿ ತಿಳ್ಕೊ ಅಂಥೇಳಿ ನಮಗೆ ಶಿಕ್ಷಾವಲ್ಲಿಯಲ್ಲಿ ಎಲ್ಲಿ ಹೇಳಿದ್ದಾರೆ ನೆನಪಿದೆಯಾ? ಶಿಕ್ಷಾವಲ್ಲಿಯಲ್ಲಿ ಶಿಕ್ಷಾವಲ್ಲಿಯಲ್ಲಿ ನನಗೆ ಸಂಶಯ ಬಂದರೆ ಯದಿತೆ ಕರ್ಮ ವಿಚಿಕಿತ್ಸಾ ಯಥಾ ತತ್ರ ಬ್ರಾಹ್ಮಣಾಃ ಸಮ್ಮರ್ಷಿಣಃ ಯುಕ್ತಾ ಅಯುಕ್ತಾಃ ಅಲೋಕ್ಷ್ಯ ಧರ್ಮಕಾಮಾಸ್ಯು ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇತಾಃ.
ತಿಳಿದವರು ಅಂತಹ ನನಗೆ ತಿಳಿಯದ ವಿಚಾರದಲ್ಲಿ ತಿಳಿದವರು ಹೇಗೆ ನೋಡ್ಕೊಳ್ತಾರೋ, ತಿಳಿದವರು ಹೇಗೆ ನಡ್ಕೊಳ್ತಾರೋ ಆ ರೀತಿ ನಾನು ಅವ್ರ ಹತ್ರ ಹೋಗಿ ತಿಳ್ಕೊಂಡು ನಡ್ಕೋಬೇಕು ಅಂಥೇಳಿ ಪೂರ್ವಮೀಮಾಂಸದ ವಿಚಾರದಲ್ಲಿ ಹೇಗೆ ಹೇಳಿದರೋ, ಉತ್ತರ ಮೀಮಾಂಸವಾದ ಆತ್ಮವಿದ್ಯಾ ಅಥವಾ ಮೋಕ್ಷದ ವಿಚಾರದಲ್ಲಿಯೂ ಕೂಡ ನಾನು ಆ ಮೋಕ್ಷದ ಚಿಂತನೆಯನ್ನು ತಿಳಿದುಕೊಂಡಿರುವವರ ಹತ್ರ ಹೋಗಿ ನಾನು ಕೇಳಬೇಕಾಗತ್ತೆ. ಆ ರೀತಿ ಕೇಳಲಿಕ್ಕೆ ನಾನು ನನ್ನಲ್ಲಿ ನನಗೆ ಸಾಧ್ಯವಿಲ್ಲ ಅಂತ ಗುರುತಿಸಿರಬೇಕು. ಅವರು ನನಗೆ ಸಹಾಯ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇರಬೇಕು. ಈ ಎರಡೂ ನನ್ನಲ್ಲಿ ಬೆಳೆಸ್ಕೋಬೇಕಾಗಿದೆ. ಈ ರೀತಿ ಇದ್ದಾಗ ಅಲ್ಲಿ ನಮಗೇನು ಸಿಗ್ತದಪ್ಪ, ವೇದಾಂತವು ಜ್ಞಾನ ಸಾಧನೆ ಅನ್ನುವಂಥದ್ದನ್ನು ಅವರು ತೋರಿಸ್ಕೊಡ್ತಾರೆ, ಗುರು ತೋರಿಸ್ಕೊಡ್ತಾರೆ. ವೇದಾಂತವೇ ನಿನಗೆ ಜ್ಞಾನ ಸಾಧನ. ಯಾವುದರ ಜ್ಞಾನ ಸಾರ? ಯಾವುದಕ್ಕಾಗಿ ಜ್ಞಾನ ಸಾರ? ಮೋಕ್ಷಕ್ಕಾಗಿ ಜ್ಞಾನ ಸಾಧನ. ವೇದಾಂತವೇ ಸಾಧನ. ಅಥವಾ ಈಗ ನೋಡಿದಂತೆ ವೇದಾಂತ ಒಂದೇ ಪ್ರಮಾಣ. ನಿನ್ನೆ ಪ್ರಮಾಣ ಶಬ್ದ ಪರಿಚಯ ಮಾಡಿದರು, ಅದನ್ನು ಇವತ್ತು ಅದೊಂದೇ ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಅನ್ನುವಂಥದ್ದನ್ನು ವೇದಾಂತ ಹೇಳ್ತಾ ಇದ್ದಾಗ ನನಗೆ ಪರಿಹರಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಸ್ಪಷ್ಟ ಮಾಡಿದರು. ಏನಂತೇಳಿ ಈಗ ಸ್ವಲ್ಪದ ಹಿಂದೆ ಹೇಳಿದ್ವಿ. ಏನಂತ ವಿಚಾರ ಮಾಡಿದರು? 2 ರೀತಿಯಾದ ನಿಷ್ಠೆಗಳಿದೆ ಅಂತ ಹೇಳಿದ್ರಿಲ್ಲ, ಅದೇ ನನಗೆ ಮಾರ್ಗ, ಅದೇ ಸಾಧನ. ಮೊದಲನೆಯ ಸಾಧನ ಪ್ರವೃತ್ತಿ ಮಾರ್ಗದ ಸಾಧನ ನನ್ನ ಅಂತಃಕರಣ ಶುದ್ಧಿಗಾಗಿ ಇದ್ದರೆ, ಅರ್ಥಾತ್ ಸಿದ್ಧತೆಗಾಗಿ ಕರ್ಮಯೋಗ ಮತ್ತು ಉಪಾಸನ ಇವೆಲ್ಲವೂ ಸೇರಿಸಿ ಪೂರ್ವಮೀಮಾಂಸಾ ಅಥವಾ ಇನ್ನೊಂದು ಶಬ್ದ ಏನು ಕೊಟ್ಟಿದ್ರು? ಪ್ರವೃತ್ತಿ ಮಾರ್ಗ. ಇನ್ನೊಂದೇನು? ಆ ರೀತಿ ಮಾಡಿಕೊಂಡರೆ ಅಂತಃಕರಣ ಸಿದ್ಧವಾದಾಗ ಆ ಯಾವ ಇಂದ್ರಿಯಗಳು ಇವತ್ತುವರೆಗೂ ಪ್ರವೃತ್ತಿಯಲ್ಲಿ ತೊಡಗಿತ್ತೋ ಆ ಪ್ರವೃತ್ತವಾದ ಇಂದ್ರಿಯಗಳನ್ನು ಅಲ್ಲಿದ್ದ ಬಿಡಿಸಿ ನಿವೃತ್ತ ಮಾಡಬೇಕು. ಗೊತ್ತಾಯ್ತು ಬಿಡ್ರಿ ಸರ್, ನಂಗೆ ಭಾಳ ಚೆನ್ನಾಗಿ ಗೊತ್ತಾಯ್ತು. ಏನು ಗೊತ್ತಾಯ್ತಪ್ಪ? ಇನ್ನು ಮುಂದೆ ಏನು ಕೆಲಸ ಮಾಡೋಂಗಿಲ್ಲ, ನಿವೃತ್ತಿ. ಕಣ್ಣನ್ನು ಮುಚ್ಕೊಂಡು ಬಿಡು, 2 ಕಣ್ಣಿಗೆ ಮುಚ್ಚು, ಕಿವಿ ಮುಚ್ಕೊಂಡು ಬಿಡು, ಬಾಯಿ ಮುಚ್ಚಿಬಿಡು, ಮುಂದೆ ಮೂಗು ಮುಚ್ಚಿಬಿಡು, ಮುಂದೇನು ಲಾಸ್ಟಿಗೆ 2 ಬೆರಳು. ಯಾವುದಕ್ಕೆ 2 ಬೆರಳು? ಸ್ವಾಮೀಜಿ ಕ್ಲಾಸ್ ಹೇಳಿದ್ರೆ ನೆನಪಿದೆಯಲ್ಲ ನಿಮಗೆ? ಒಂದು ಕಣ್ಣು ಮುಚ್ಚಲಿಕ್ಕೆ, ಇನ್ನೊಂದು ಕಿವಿ ಮುಚ್ಚಲಿಕ್ಕೆ, ಇನ್ನು 2 ಮೂಗು ಮುಚ್ಚಲಿಕ್ಕೆ, ಇನ್ನು 2 4, ಮುಂದಿನ 2 ಎಲ್ಲಿಗೆ? ಗೊತ್ತಾಗಲಿಲ್ಲ? ನೋಡಿರಲ್ಲ ಸ್ವಾಮೀಜಿ ಕ್ಲಾಸು? ಕೊನೆಗಿಲ್ಲೇ ಅರ್ಥ ಆಗ್ತಿಲ್ಲ. ಈ ಕುತ್ತಿಗೆ ಇಸ್ಕೊಳ್ಳಿಕ್ಕೆ 2 ಬೆರಳು. ಇಷ್ಟೇ ಹೇಳ್ತಿದ್ದಾರೆ. ಏನು ಆ ವಿಚಾರದಲ್ಲಿ ನಿವೃತ್ತಿ ಅರ್ಥಾತ್ ಮೂಗು ಬಾಯಿ ಇತ್ಯಾದಿ ಮುಚ್ಚಿಕೊಳ್ಳೋದಲ್ಲ, ತೊಡಗುವುದರಿಂದ ನನಗೆ ಯಾವ ಆ ನನ್ನ ಉದ್ದೇಶಿತ ನಿತ್ಯತ್ವವು ಸಿಗಲಿಲ್ಲವೋ ಮತ್ತೆ ಅದರಲ್ಲೇ ತೊಡಗದೇ ಇರುವುದು, ತೊಡಗಿ ವಾಪಸ್ ಬರೋದಲ್ಲ, ಇಲ್ಲಿ ತೊಡಗದೇ ಇರುವುದೇ ನಿವೃತ್ತಿ. ಓಕೆ, ತೊಡಗಿದರೆ ಪ್ರವೃತ್ತಿ, ತೊಡಗಲಿಲ್ಲ ನಿವೃತ್ತಿ. ಆದ್ದರಿಂದ ನಾನು ನಿವೃತ್ತಿ ಜೀವನವನ್ನು ನಡೆಸಬೇಕಾಗಿದೆ. ಇನ್ನು ಪ್ರವೃತ್ತಿಯಲ್ಲಿ 2 ಮಾರ್ಗ. ಪ್ರವೃತ್ತರು 2 ರೀತಿ ಇದ್ದಾರೆ. ಇಬ್ಬರೂ ಕೂಡ ವೇದವನ್ನೇ ಅನುಸರಿಸ್ತಾ ಇದ್ದಾರೆ. ಪ್ರವೃತ್ತಿ ಮಾರ್ಗದಲ್ಲಿದ್ದವರು 2 ರೀತಿ ಇದ್ದಾರೆ. ಆ್ಯಕ್ಚುಲಿ ಜನರಲ್ಲಿ 2 ರೀತಿ ಅಂತ ಹೇಳಿದ್ವಿ. ಪ್ರವೃತ್ತಿ ಮಾರ್ಗದಲ್ಲಿರೋರು, ನಿವೃತ್ತಿ ಮಾರ್ಗದಲ್ಲಿ. ಆ ಪ್ರವೃತ್ತಿ ಮಾರ್ಗದಲ್ಲಿದ್ದವರು ಮತ್ತೆ 2 ರೀತಿ. ಒಬ್ಬರು ಬಂದು ಒಂದು ಗುಂಪು ಬಂದು ಏನಂತೀರಿ, ಈಗಾಗಲೇ ನೋಡಿದಂತೆ ಭದ್ರತೆ, ಕಾಮ ಉಪಭೋಗತೆ ಇವುಗಳಿಗಾಗಿ ಪ್ರಯತ್ನ ಮಾಡ್ತಾ ಅದರಲ್ಲಿ ತೊಡಗೋರು. ಇದು ಒಂದು. ಈ ರೀತಿ ಮಾಡ್ತಾ ತಾವು ಮಾಡ್ತಾ ಇರುವಂಥ ಕರ್ಮಗಳಲ್ಲಿ ಸತ್ಕರ್ಮಗಳು
ಆ ಸತ್ಕರ್ಮಗಳಿಂದಾಗಿ ಅವ್ರಿಗೆ ಪುಣ್ಯ ಪ್ರಾಪ್ತಿ, ಆ ಪುಣ್ಯದಿಂದಾಗಿ ಅನ್ಯಲೋಕಗಳ ಪ್ರಾಪ್ತಿ. ಇವೆಲ್ಲ ಒಂದು ರೀತಿಯಾದ ಜನರು. ಇವರು ವೇದವನ್ನೇ ಅನುಸರಿಸಿದ್ದಾರೆ. ಏನು ಮಾಡಲಿ, ಪುತ್ರ ಕಾಮೇಷ್ಟಿ ಮಾಡಪ್ಪ, ಸಂತಾನ ಲಕ್ಷ್ಮಿ ಮಾಡಪ್ಪ, ಇವೆಲ್ಲೇನು ವೇದವನ್ನು ಅನುಸರಿಸಿಕೊಂಡಿರುವಂಥ ಇವರು ಪ್ರವೃತ್ತಿಯೇ. ಇನ್ನು ಎರಡನೇವ್ರು ಹೆಂಗಿರ್ತಾರೆ ಸರ್ ಅಂತ ಹೇಳಿದ್ರೆ, ವೇದವನ್ನು ಅನುಸರಿಸ್ತಾ ಇದೇ ಕರ್ಮಗಳನ್ನು ಮಾಡ್ತಾ ನಿರಪೇಕ್ಷೆಯಾಗಿ ಕರ್ಮಗಳನ್ನು ಮಾಡ್ತಾರೆ. ಇಲ್ಲಿ ಸಾಪೇಕ್ಷತೆ ಇತ್ತು, ಇಲ್ಲಿ ನಿರಪೇಕ್ಷತೆ ಇರ್ತದೆ. ಅಪೇಕ್ಷಿಸದೆ ಬಯಸದೆ ಕರ್ಮಗಳನ್ನು ಮಾಡ್ತಾರೆ. ಯಾವಾಗ ಕರ್ಮಗಳನ್ನು ಮಾಡುವುದು ಅಂದರೆ ಪ್ರವೃತ್ತಿ ಮಾರ್ಗವಿದ್ದರೂ ಅಲ್ಲಿ ಫಲಾಪೇಕ್ಷೆಯ ಬಗ್ಗೆ ನಿರೀಕ್ಷೆ ಇಟ್ಟುಕೊಳ್ಳದೆ ಕರ್ಮಗಳನ್ನು ಮಾಡಿರೋದ್ರಿಂದ ಅಲ್ಲಿ ಅವರಿಗೆ ಅಂತಃಕರಣ ಶುದ್ಧಿ ಆಗ್ತದೆ. ಅಪ್ಪ, ಒಂದೊಂದು ಹೆಜ್ಜೆ ನಮ್ಮನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿಗೆ? ಭಗವದ್ಗೀತಾ ಅಂದ್ರೆ ಅಂತ ತಿಳಿಲಿಕ್ಕೆ ಒಂದೊಂದೇ ಬೇಸ್ ರೆಡಿ ಮಾಡ್ತಾ ಬರ್ತಾ ಇದ್ದಾರೆ. ಪ್ರವೃತ್ತಿ ಮಾರ್ಗದಲ್ಲಿ ಎರಡು ರೀತಿಯಾದ ಜನರು, ಒಂದು ಫಲಾಪೇಕ್ಷಿ, ಇನ್ನೊಬ್ಬನು ಫಲ ನಿರಪೇಕ್ಷಿ. ಫಲಾಪೇಕ್ಷಿ ಇದ್ದರೆ ಅವನಿಗೆ ಪುಣ್ಯ ಪಾಪಗಳು ಬಂದು ಅದೃಷ್ಟ ಫಲಗಳನ್ನು ಪಡ್ಕೊಳ್ಳಿಕ್ಕೆ, ಆ ಫಲಗಳನ್ನು ಅನುಭವಿಸಲಿಕ್ಕೆ ಅನ್ಯ ಲೋಕಗಳು, ಅನ್ಯ ಜನ್ಮಗಳು ಪ್ರಾಪ್ತಿಯಾಗ್ತದೆ. ಆದರೆ ಫಲಾಪೇಕ್ಷೆ ಇಲ್ಲದೇ ಮಾಡುವಂತಹ ಪ್ರವೃತ್ತ ಜನರಿಗೆ ಅಂತಃಕರಣ ಶುದ್ಧಿ ಆಗ್ತದೆ. ಆ ಅಂತಃಕರಣ ಶುದ್ಧತೆಯೂ ಕೂಡ ಪರಮಾತ್ಮನ ಅನುಗ್ರಹವೇ. ಯಾಕೆ? ಅಲ್ಲಿ ಪರಮಾತ್ಮನ ಅನುಗ್ರಹದಿಂದ ಲಭ್ಯವಾಗಬಹುದಾದಂತಹ ಗುರುವಿನ ವಾಕ್ಯವು ಸ್ಫುಟವಾಗ್ತದೆ. ಆದ್ದರಿಂದ ಶುದ್ಧ ಅಂತಃಕರಣ ಉಳ್ಳವನು ಕೂಡ ಅಷ್ಟೇ ದೈವಾನುಗ್ರಹ ಹೇತುವಿನಿಂದ ಆಗಿರ್ತಾನೆ. ಇನ್ನು ಬಿಡಿ, ಮೋಕ್ಷವನ್ನು ಪಡೆಯೋನಂತೂ ದೈವಾನುಗ್ರಹ ಬಿಟ್ಟರೆ ಬೇರೆ ದಾರಿ ಇಲ್ಲ. ಹೀಗಾಗಿ ಪ್ರವೃತ್ತಿ ಮಾರ್ಗದಲ್ಲಿಯೂ ಇಬ್ಬರು, ಅದರಲ್ಲಿ ಮೊದಲನೆಯವನಿಗಿಂತ ಎರಡವನು ಶ್ರೇಷ್ಠ. ಯಾಕೆ? ಮೋಕ್ಷಕ್ಕೆ ಹತ್ತಿರ ಬಂದನು. ಶ್ರೇಷ್ಠ ಕನಿಷ್ಠ ಹೆಚ್ಚು ಕಡಿಮೆ ಅಂತ ನೋಡಬಾರ್ದು. ಮೋಕ್ಷದ ವಿಚಾರದಲ್ಲೇ ಹತ್ತಿರ ಬಂದವನು ಶ್ರೇಷ್ಠ. ದೂರ ಇದ್ದವನು ಇನ್ನು ಸ್ವಲ್ಪ ದಿವಸ ಆದಮೇಲೆ ಅವನು ಹತ್ತಿರ ಬರ್ತಾನೆ. ಅಲ್ಲಿವರೆಗೂ ಅವನು ಕರ್ಮಗಳನ್ನೇ ಮಾಡ್ತಾ ಆ ಕರ್ಮಗಳಲ್ಲಿಯ ಲೋಪದೋಷಗಳನ್ನು ಗುರ್ತಿಸದೆ ಅದೇ ಸತ್ಯ ಅನ್ನುವಂಥ ಆ ಪ್ರವಾಹದಲ್ಲೇ ಕೊಚ್ಚಿಕೊಂಡು ಹೋಗ್ತಾ ಇರುವವನು ಮೊದಲನೇವನು. ಅದರಲ್ಲಿ ಆ ದೋಷವನ್ನು ಗುರುತಿಸಿ ಪಾರಾಗಲಿಕ್ಕೆ ಬೇಕಾಗಿರುವಂತಹ ಅಂತಃಕರಣವನ್ನು ಸಿದ್ಧಪಡಿಸಿಕೊಳ್ಳುವನು ಎರಡನೇ. ಈ ಪ್ರಕಾರ ಏನಾಗ್ತಾ ಇದೆ? ಪ್ರವೃತ್ತಿಯಲ್ಲಿ ಎರಡು ಮತ್ತು ನಿವೃತ್ತಿಯನ್ನು ಮಾತಾಡ್ಬೇಕು ಸರ್. ಅದು ಹೇಳೋಕ್ಕಿಂತ ಮುಂಚೆ ಪ್ರವೃತ್ತಿ ಮಾರ್ಗದಲ್ಲಿರುವವರನ್ನು ಇನ್ನೂ ಬೇರೆ ರೀತಿಯಾಗಿ ಇಬ್ಬರಾಗಿ ಮಾಡ್ತಾ ಇದ್ದಾರೆ. ಏನಪ್ಪ? ಒಬ್ಬರು ನಾಸ್ತಿಕರು, ಇನ್ನೊಬ್ಬರು ಆಸ್ತಿಕರು. ಪರಮಾತ್ಮನ ಅಸ್ತಿತ್ವವನ್ನು ಗಣನೆಗೆ ತೆಗೆದುಕೊಳ್ಳದೆ ಸರ್ವವೂ ತನ್ನ ಪ್ರಯತ್ನದಿಂದಲೇ ಉಂಟಾಗ್ತಾ ಇದೆ, ತನ್ನ ಪ್ರಯತ್ನವೇ ಈ ಜಗತ್ತಿನಲ್ಲಿ ವ್ಯವಹರಿಸಲಿಕ್ಕೆ ಸಾಧ್ಯ ಮಾಡಿಕೊಡುತ್ತದೆ ಅನ್ನುವಂತಹ ರೀತಿಯಲ್ಲಿ ತನ್ನನ್ನೇ ಕಾರಣೀಭೂತನನ್ನಾಗಿ ಮಾಡಿಕೊಂಡು ಪರಮಾತ್ಮನ ಅಸ್ತಿತ್ವವನ್ನು ನೆನಪು ಕೂಡ ಮಾಡಿಕೊಳ್ಳದೇ ಇದ್ದವನಿಗೆ ನಾಸ್ತಿಕ ಜನರು ಅಂತ ಕರಿತಾ ಇದ್ದಾರೆ. ಆದರೆ ಯಾವಾಗ ಆ ಪ್ರಕಾರವಾದ ತನ್ನ ಪ್ರಯತ್ನಗಳಲ್ಲಿಯ ಫಲವು ತಾನು ಬಯಸಿದಂತೆಯೇ ಆಗದೆ ತನಗಿಂತ ಅನ್ಯವಾದ ಒಂದು ಕೈವಾಡ ಇದೆ ಅಂತ ಗುರುತಿಸಲಿಕ್ಕೆ ಯಾವಾಗ ಮನಸ್ಸು ರೆಡಿಯಾಗಿರ್ತದೆ ಅಂತಹ ಜನರಿಗೆ ಆಸ್ತಿಕ ಜನರು ಅಂತ ಕರಿತಾ ಇದ್ದಾರೆ. ಈ ಪ್ರಕಾರ ಪ್ರವೃತ್ತ ಮಾರ್ಗದಲ್ಲಿರುವಂತಹ ಜನರಲ್ಲಿಯೇ ಕೆಲವರು ನಾಸ್ತಿಕರಿದ್ದರೆ ಇನ್ನು ಕೆಲವರು ಆಸ್ತಿಕರು. ಆಸ್ತಿಕರಿಗೇ ಸಾಮಾನ್ಯವಾಗಿ ಅಂತಃಕರಣ ಶುದ್ಧಿಗಾಗಿ ಕೆಲಸಗಳಾಗ್ತಾ ಇರ್ತವೆ ಅನ್ನುವಂಥದ್ದು ಹೊಂದಿ ಬರ್ತದೆ. ನಾಸ್ತಿಕರಲ್ಲಿ ಅಂತಃಕರಣ ಶುದ್ಧಿ ಶಬ್ದನೇ ಇಲ್ಲ, ಏನಿದೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾ ಇರ್ತೀವಿ. ಆದ್ದರಿಂದ ಆಸ್ತಿಕ ನಾಸ್ತಿಕರನ್ನುವಂಥದ್ದು ಜನರಲ್ಲಿರುವಂಥ ಎರಡು ರೀತಿಯಾದದ್ದು. ಹಾಗಾದರೆ ಈ ರೀತಿಯಾಗಿ ಮೋಕ್ಷವೇ ಗುರಿ ಅಂತ ಹೇಳಿದ್ದೆ ಆದರೆ ನಮಗೆ ವಾಪಸ್ ಬರಬೇಕಿಲ್ಲಿಯೇ. ಎಲ್ಲಿಗೆ ಬರಬೇಕು? ನನ್ನ ಗುರಿ ಮೋಕ್ಷವೇ ಇದ್ದದ್ದೇ ಆದರೆ ಪ್ರವೃತ್ತಿ ಮಾರ್ಗದಿಂದ ಅಂತಃಕರಣ ಶುದ್ಧಿಯನ್ನು ಪಡ್ಕೋಬೇಕು. ನಿವೃತ್ತಿ ಮಾರ್ಗದಲ್ಲಿ ಶಾಸ್ತ್ರ ಅಧ್ಯಯನ,
ಗುರುಮುಖೇನ ನಾನು ಕೇಳಿದ್ದೆ ಆದರೆ ಶ್ರವಣಂ ಕುರ್ಯಾತ್ ಅಂತ ಹೇಳಿದ್ರು. ಅವನು ಕೇಳಿದ್ದೇ ಆದರೆ ಆವಾಗ ನನಗೆ ಆ ಶ್ರವಣದ ಬಲದಿಂದ ನನಗೆ ಏನಾಗತ್ತೆ, ಶ್ರವಣ ಬಲದಿಂದ ಚಿಂತನೆ ಮಾಡಲಿಕ್ಕೆ ಬರ್ತದೆ. ಯಾಕೆ ಚಿಂತನೆ ಮಾಡಲಿಕ್ಕೆ ಬರ್ತದೆ? ಅಂತಃಕರಣ ಶುದ್ಧವಾಗಿಬಿಟ್ಟಿದೆ. ಆದರೆ ಅಂತಃಕರಣ ಶುದ್ಧವಾಗಿದ್ದರೂ ಕೂಡ ಕೆಲವು ಸಲ ಈ ಚಿಂತನೆ ಬರ್ತಿರ್ತದೆ. ಹೇಳ್ತೇನೆ, ಪ್ರಯತ್ನ ಮಾಡಿ. ಏನು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಮುಂದೆ ಈ 18 ಅಧ್ಯಾಯಗಳಲ್ಲಿ ತಿಳಿಸುವಂತೆ ನೀನು ಆತ್ಮನೇ ಇದ್ದೀಯಾ ಅಂಥೇಳಿ, ನೀನು ಆನಂದ ಸ್ವರೂಪನೇ ಇದ್ದೀಯಾ, ತತ್ವಮಸಿ ಇತ್ಯಾದಿಯಾಗಿ ಹೇಳ್ತಾ ಇದ್ದರೆ, ಹೇಳಿದರೂ ಕೂಡ ಮತ್ತೆ ನಾವು ಕೇಳ್ತಾ ಇದ್ದರೂ ಕೂಡ ಕ್ಷಣಾರ್ಧದಲ್ಲಿ ನಾ ಸಂಸಾರಿ ಅನ್ನುವಂಥದ್ದನ್ನು ಹೋಗ್ಬಿಡ್ತೀನಿ. ನಾನು ಟಕ್ಕಂತ ಜಿಗಿದು ಬಿಡ್ತೀನಿ. ಆದ್ದರಿಂದ ಸಾಧನೆ ಏನು ಸರ್? ಯಾವಾಗ ನನಗೆ ಸಂಸಾರಿ ಅಂತ ಅನ್ನಿಸ್ತದೋ, ಅರ್ಥಾತ್ ನಾನು ಸಮಸ್ಯೆಯು ಅಂತ ನನಗನ್ನಿಸ್ತದೋ, ಆವಾಗ ಪುನಃ ಏನು ಮಾಡಬೇಕು? ಶ್ರವಣಂ ಕುರ್ಯಾತ್, ಶ್ರವಣವನ್ನು ಮಾಡು. ಸರ್ ಯಾವಾಗ ಅನ್ನಿಸ್ತದೆ ಸರ್? ನಿನಗೆ ಗೊತ್ತು, ನನಗೇನು ಗೊತ್ತು, ನಿನಗೆ ಯಾವಾಗ ಅನ್ನಿಸ್ತದೆ? ನಾ ಸಂಸಾರಿ, ನಾ ಸುಖಿ ದುಃಖಿ, ನಾ ಹಂಗಿದ್ದೀನಿ, ನೀ ಹಿಂಗಿದ್ದಿ, ಅವ ಹಿಂಗೆ ಮಾಡ್ತಾನೆ ಇತ್ಯಾದಿ ಎಲ್ಲ ಶಬ್ದಗಳು ನಾ ಸ್ವರ್ಗಕ್ಕೆ ಹೋಗಿ ಬರ್ಬೇಕು ಸರ್. ಇದು ಕೂಡ ಅಜ್ಞಾನವೇ. ಇನ್ನು ಒಂದು ವಿಷಯ ಮಾತಾಡಿ ಇವತ್ತೊಂದು ಕ್ಲಾಸ್ ಸ್ಟಾಪ್ ಮಾಡ್ತೀನಿ. ಈ ಅಜ್ಞಾನವನ್ನು ಕಳೆದುಕೊಳ್ಳದೆ ನೀನು ಅಂತಃಕರಣದಲ್ಲಿ ಸರ್ವವೃತ್ತಿಗಳನ್ನು ನಿಲ್ಲಿಸಿದರೆ ನೀನು ಜ್ಞಾನಿ ಆಗ್ತೀಯೋ ಅಜ್ಞಾನಿಯಾಗಿಯೇ ಉಳಿದಿರ್ತೀಯೋ ಅಂತ. ಈ ಅಜ್ಞಾನವನ್ನು ಹಾಗೆ ಇಟ್ಟುಕೊಂಡು ದೇವಲೋಕಕ್ಕೆ ಹೋಗಿ ಅಲ್ಲಿ ದೇವರ ಎದುರಿಗೂ ಕೂತ್ಕೊಂಡ್ರು ನೀನು ಏನಾಗಿರ್ತೀಯ? ಜ್ಞಾನವನ್ನು ಪಡೆದಿರ್ತೀಯೋ ಅಜ್ಞಾನಿಯಾಗಿಯೇ ಇರ್ತೀಯೋ? ಹಾಗಾದರೆ ಈ ಪ್ರಕಾರವಾದ ಪ್ರವೃತ್ತಿ ಮಾರ್ಗದಿಂದ ನಾನು ನನ್ನ ಅಜ್ಞಾನವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದು ನಾವು ಮೊದಲು ಗುರುತಿಸ್ತಾ ಹೋಗ್ಬೇಕು. ಎಲ್ಲ ಗುರುತಿಸ್ಬೇಕಾಗಿರೋದು ಇಲ್ಲೇ, ಎಲ್ಲೋ ಅಲ್ಲ, ಇಲ್ಲೇ. ಇನ್ನೂ ಕೆಲವರು ಹೇಳ್ತಾರೆ ಸತ್ತು ಕೂಡಲೇ ಮೋಕ್ಷ ಆಗುತ್ತೆ ಸರ್. ಮುಂದೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಆಚಾರ್ಯರು ಭಜಗೋವಿಂದಮ್ನಲ್ಲಿ ಕೂಡ ಹೇಳ್ತಾರೆ. ಏನಂತ ಹೇಳಿ? ಭಗವದ್ಗೀತೆಯಲ್ಲಿ ಜಾತಸ್ಯ ಮರಣಂ ಧ್ರುವಂ ಮೃತಸ್ಯ ಜನ್ಮ ಧ್ರುವಂ. ಅಂದ್ರೆ ಹುಟ್ಟಿದವನು ಸಾಯ್ತಾನೆ, ಸತ್ತವನು ಹುಟ್ಟುತ್ತಾನೆ. ಅಂದ್ರೇನು? ಸತ್ತ ಮೇಲೆ ಮೋಕ್ಷನ ಮತ್ತೆ ಹುಟ್ಟೋದಂದರೆ ಅದೇ ಜನ್ಮಕರ್ಮ ಬಂಧನ ತಾನೆ. ನಿನಗೆ ಬಂಧನ ಬೇಡಾಗಿದೆ, ಆದ್ದರಿಂದ ಪುನಃ ನಾನು ಸತ್ತ ಮೇಲೆ ಮೋಕ್ಷ ಅಂತ ಹೇಳಿ ತಿಳಿಬೇಡ. ಅದನ್ನೇ ಭಜಗೋವಿಂದಮ್ನಲ್ಲಿ ಏನು ಹೇಳಿದ್ರು ಆಚಾರ್ಯರು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬೋಲು ದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೇ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಇತಿ. ಹೀಗೆ ನಾನು ಸಂಸಾರದಿಂದ ಬಿಡುಗಡೆ ಆಗಲಿಕ್ಕೆ ಪುನಃ ಸಾವಿನಿಂದ ಮೋಕ್ಷ ಅನ್ನೋದು ಬೇಡ, ಕರ್ಮದಲ್ಲಿ ತೊಡಗುವುದರಿಂದ ಮೋಕ್ಷ ಅನ್ನೋದು ಬೇಡ, ಯಾವುದೇ ರೀತಿಯಾದ ಈ ಪ್ರವೃತ್ತಿ ಮಾರ್ಗದಿಂದ ಮೋಕ್ಷ ಅನ್ನುವಂಥದ್ದು ಬೇಡ ಅಂತ ಹೇಳ್ತಾ, ನಿವೃತ್ತಿ ಮಾರ್ಗವೇ ಇದಕ್ಕೆ ಸಾಧನ, ಜ್ಞಾನ ಸಾಧನ, ಮೋಕ್ಷ ಸಾಧನ ಅಂತೇಳಿ ತಿಳ್ಕೊಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ನಿಲ್ಲಿಸೋಣಂತೆ. ಆರತಿ ಹಾಡೋಣಂತೆ. ಓಂ ಜಯ ಭಗವದ್ಗೀತೆ ಮಾತೆ, ಜಯ ಭಗವದ್ಗೀತೆ. ಹರಿಹಿಯ ಕಮಲ ವಿಹಾರಿಣಿ, ಹರಿಹಿಯ ಕಮಲ ವಿಹಾರಿಣಿ, ಸುಂದರ ಸುಪುನೀತೆ. ಓಂ ಜಯ ಭಗವದ್ಗೀತೆ. ಕರ್ಮ ಸುಮರ್ಮ ಪ್ರಕಾಶಿನಿ ಕಾಮಾಸಕ್ತಿ ಹರ, ದೇವಿ ಕಾಮಾಸಕ್ತಿ ಹರ. ತತ್ವಜ್ಞಾನ ತತ್ವಜ್ಞಾನ ವಿಕಾಶಿನಿ, ತತ್ವಜ್ಞಾನ ವಿಕಾಶಿನಿ ವಿದ್ಯಾ ಬ್ರಹ್ಮಪರ.
ಓಂ ಜಯ ಭಗವದ್ಗೀತೆ ನಿಶ್ಚಲ ಭಕ್ತಿ ವಿಧಾಯಿನಿ ನಿರ್ಮಲ ಮಲಹಾರಿ ದೇವಿ ನಿರ್ಮಲ ಮಲಹಾರಿ ಶರಣ ರಹಸ್ಯ ಪ್ರದಾಯಿನಿ ಶರಣ ರಹಸ್ಯ ಪ್ರದಾಯಿನಿ सब विधि सुखकारी ओम जय भगवद्गीते राग द्वेष विदारिणि कारिणि मोद सदा देवी कारिणि मोद सदा भव भयहारिणि तारिणि भव भयहारिणि तारिणि परमानंद प्रदा ओम जय भगवद्गीते आसुर भाव विनाशिनी नाशिनी तमरजनी देवी नाशिनी तमरजनी दैवी सद्गुणदायिनी दैवी सद्गुणदायिनी हरिरसिका सजनी ओम जय भगवद्गीते समता त्याग सिखावनी हरिमुख की वाणी देवी हरिमुख की वाणी सकल शास्त्र की स्वामिनी सकल शास्त्र की स्वामिनी श्रुतियों की रानी ओम जय भगवद्गीते दया सुधा बरसावनी मातु कृपा की जय देवी मातु कृपा की जय हरिपद प्रेम दान कर हरिपद प्रेम दान कर अपनो कर लीजय ओम जय भगवद्गीते जय जय भगवद्गीते माते जय भगवद्गीते हरिः कमल विहारिणि हरिः कमल विहारिणि सुंदर सुपुनीते ओम जय भगवद्गीते ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ओम शांतिः 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 हरिः ओम श्री गुरुभ्यो नमः हरिः ओम जय श्री सद्गुरुनाथ महाराज की जय धन्यवाद।